ಶ್ರೀಕೃಷ್ಣಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಮಕರ ಸಂಕ್ರಮಣದ ಪರ್ವಕಾಲವು ಈಗ ಪ್ರಾಪ್ತವಾಗಿದೆ. ಮಕರ ಸಂಕ್ರಮಣ ಅಂತಂದರೆ ಇದು ಬಹಳ ದಿವ್ಯವಾದ ಪರ್ವಕಾಲವಾಗಿದೆ. ಜೀವನದಲ್ಲಿ ಆತ್ಮೀಯರ ಜೊತೆ ನಾವು ವೈಮನಸ್ಯವನ್ನು ಮರೆತು ಬೇಡದ ಒಣ ಪ್ರತಿಷ್ಠೆಗಳನ್ನು ಪರಿತ್ಯಾಗ ಮಾಡಿ ಉಲ್ಲಾಸದಿಂದ ಉತ್ಸಾಹದಿಂದ ಹೊಸ ಪಥದಲ್ಲಿ ಸಾಗುವ ಪರ್ವಕಾಲವೇ ಈ ಮಕರ ಸಂಕ್ರಮಣ. ಸೂರ್ಯನು ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ತೆರಳಲು ಪಥವನ್ನು ಇಂದು ಬದಲಿಸ್ತಾನೆ. ತನ್ಮೂಲಕ ನಮಗೂ ಕೂಡ ಜೀವನದಲ್ಲಿ ಹೊಸ ಪಥದೆಡೆ ಸಂಚಲನೆಯನ್ನು ಕೂಡ ಆ ಸೂರ್ಯನು ಹಾಗೂ ಸೂರ್ಯಾಂತರ್ಗತನಾದ ನಾರಾಯಣನು ಮೂಡಿಸ್ತಾನೆ. ಇಲ್ಲಿಯ ತನಕ ರಾತ್ರಿ ಜಾಸ್ತಿ ಇತ್ತು, ಹಗಲು ಕಡಿಮೆ ಇತ್ತು. ಇನ್ನು ಮುಂದೆ ಹಗಲು ಹೆಚ್ಚು, ರಾತ್ರಿ ಕಡಿಮೆ. ಜ್ಞಾನವನ್ನು ಹೆಚ್ಚಿಸುವುದರ ಮೂಲಕ ಅಜ್ಞಾನದಿಂದ ಜ್ಞಾನದೆಡೆಗೆ ಸಾಗಲು ಸುಕ್ಷಣಗಳು ಈಗ ಪ್ರಾಪ್ತವಾಗಿದೆ. ದೇವತೆಗಳಿಗೆ ಇಂದಿನ ತನಕ ರಾತ್ರಿಯ ಕಾಲ ಇತ್ತು, ಈಗ ಹಗಲು ಪ್ರಾರಂಭವಾಗಿದೆ. ಧನುರ್ಮಾಸದ ಅರುಣೋದಯ ಕಾಲವೂ ಕೂಡ ಈಗ ಸಮಾಪ್ತವಾಗಿದೆ. ವೈಕುಂಠದಲ್ಲಿ ಸನಕಾದ ಋಷಿಗಳೆಲ್ಲರೂ ಕೂಡ ಮತ್ತು ಸಕಲ ದೇವಾನುದೇವತೆಗಳು, ಋಷಿಗಳು, ಗಂಧರ್ವರು, ಸಿದ್ಧರು, ಚಾರಣರೇ ಮೊದಲಾದವರು ಭಗವಂತನ ದರ್ಶನಕ್ಕಾಗಿ ಬಾಗಿಲ ಮುಂದೆ ಕಾಯ್ತಾ ಕುಳಿತಿರ್ತಾರಂತೆ. ದೀಪವನ್ನು ಬೆಳಗುತ್ತಾರೆ. ಇಂಥ ಕ್ಷಣದಲ್ಲಿ ಭಗವಂತನ ವೈಕುಂಠ ದ್ವಾರವು ಇಂದು ತೆರೆಯುತ್ತೆ. ಎಲ್ಲರೂ ಕೂಡ ಭಕ್ತಿಯ ಬರಾಭಿನುನ್ನರಾಗಿ ಭಗವಂತನ ದರ್ಶನವನ್ನು ಮಾಡ್ತಾರೆ. ಇಂಥ ಪರಮೋನ್ನತವಾದ ದಿವ್ಯ ಸುಕ್ಷಣವೇ ಮಕರ ಸಂಕ್ರಾಂತಿ ಆಗಿದೆ. ಆದಿರಂಗ, ಅಂತ್ಯರಂಗ, ಮಧ್ಯರಂಗಗಳಲ್ಲಿ ಪವಡಿಸಿದ ರಂಗನಾಥನಿಗೆ ಇಂದು ಮಹಾಮಜ್ಜನ ಮಾಡಿಸಿ 80 kg ಬೆಣ್ಣೆಯ ಅಲಂಕಾರವನ್ನು ಕೂಡ ಮಾಡಿ ವಿಶೇಷವಾಗಿ ಭಗವಂತನನ್ನು ಎಬ್ಬಿಸುವ ಕಾರ್ಯವನ್ನು ಕೂಡ ಇಂದು ಮಾಡ್ತಾರೆ. ಭಗವಂತನ ದರ್ಶನವನ್ನು ಮಾಡಿ ಎಲ್ಲ ಭಕ್ತರು ಕೂಡ ಭಾವುಕರಾಗ್ತಾರೆ ಹಾಗೂ ಭಗವಂತನ ಸಂಪ್ರೀತಿಗೆ ಪಾತ್ರರಾಗ್ತಾರೆ. ಆದ್ದರಿಂದ ಇಂದು ಪ್ರತಿಯೊಬ್ಬರು ಕೂಡ 3 ರಂಗಕ್ಷೇತ್ರಗಳಲ್ಲಿ ನೆಲೆಸಿದ ರಂಗನಾಥನ ಸ್ಮರಣೆಯನ್ನು ಅವಶ್ಯವಾಗಿ ಮಾಡಬೇಕು. ಹಾಗೂ ಹಳ್ಳಿಯ ಕಡೆ ಇಂದು ವಿಶೇಷವಾಗಿ ಗೋಪೂಜೆಯನ್ನು ಕೂಡ ಆಚರಿಸ್ತಾರೆ. ಗೋವುಗಳಲ್ಲಿ 33 ಕೋಟಿ ದೇವತೆಗಳ ಸನ್ನಿಧಾನವು ಇಂದಿನ ದಿನವೇ ಪ್ರಾಪ್ತವಾಗಿದೆ ಎಂಬ ನಂಬಿಕೆಯನ್ನು ಕೂಡ ಹಳ್ಳಿಗರು ಹೊಂದಿದ್ದಾರೆ. ಆದ್ದರಿಂದ ಪ್ರತಿಯೊಬ್ಬರು ಆವಿಪಾಲ ಗೋಪಾಲ ಪ್ರತಿಯೊಬ್ಬರೂ ಪೂಜಿಸುವಂಥ ಗೋಪೂಜೆಯನ್ನು, ಗೋವುಗಳನ್ನು ಇಂದು ನಾವು ಕೂಡ ಪೂಜಿಸಬೇಕು. ಗೋಗ್ರಾಸವನ್ನು ಕೂಡ ಇಂದಿನ ದಿನ ನೀಡಬೇಕು. ಹಾಗೂ ಮಕರ ಸಂಕ್ರಾಂತಿಯ ಒಂದು ವಿಶೇಷ ಅಂದರೆ ಸ್ತ್ರೀಯರಿಗೆ ರಜಸ್ವಲ ದೋಷ ಪರಿಹಾರಕ್ಕೋಸ್ಕರ ದಾಮೋದರ ಪೂಜೆಯನ್ನು ಶಾಸ್ತ್ರ ವಿಧಾನ ಮಾಡಿದೆ. ಈ ವಿಚಾರ ನಮ್ಮಲ್ಲಿ ತಪ್ಪಿ ಹೋಗಿದೆ. ರಜಸ್ವಲ ದೋಷ ಪರಿಹಾರಕ್ಕೋಸ್ಕರ ಋಷಿ ಪಂಚಮಿ ವ್ರತವನ್ನು ಆಚರಣೆ ಮಾಡ್ತೀವಿ, ಎಲ್ಲವೂ ಪರಿಹಾರ ಆಗುತ್ತೆ ಅಂತ ಅಂದ್ಕೊಳ್ತಾರೆ. ಆದರೆ ಪ್ರತಿ ವರ್ಷವೂ ಕೂಡ ಮಕರ ಸಂಕ್ರಮಣದ ಭೋಗಿ ಹಬ್ಬವನ್ನು ಆಚರಣೆ ಮಾಡಿದಾಗ ಸ್ತ್ರೀಯರಿಗೆ ರಜಸ್ವಲ ದೋಷ ಪರಿಹಾರ ಆಗುತ್ತೆ ಅಂತ ಸ್ಪಷ್ಟವಾದ ವಚನಗಳು ಶಾಸ್ತ್ರದಲ್ಲಿದೆ. ಕೇವಲ ಮರದ ಬಾಗಿಣ ಕೊಟ್ಬಿಟ್ಟೆ, ನನ್ನ ಕರ್ತವ್ಯ ಮುಗಿಸ್ದೆ, ಎರ್ಕೊಂಡ್ಬಿಟ್ಟೆ ಅಷ್ಟೇ ಅಲ್ಲ. ದಾಮೋದರನ ಪೂಜೆಯನ್ನು ಸ್ತ್ರೀಯರು ಅವಶ್ಯವಾಗಿ ಮಾಡಬೇಕು. ದಾಮೋದರ ಅಂತಂದರೆ ಕೃಷ್ಣ ಪರಮಾತ್ಮ, ಅಂಬೆಗಾಲು ಕೃಷ್ಣನ ಪೂಜೆಯನ್ನು ಸ್ತ್ರೀಯರು ನಿತ್ಯವೂ ಕೂಡ ಮಾಡ್ತಾರಲ್ವ. ಮಕರ ಸಂಕ್ರಾಂತಿಯ ಈ ಪರ್ವಕಾಲದಲ್ಲಿ ವಿಶೇಷವಾಗಿ ಕೃಷ್ಣನ ಪೂಜೆಯನ್ನು ಆಚರಿಸಬೇಕು. ಅದಕ್ಕೆ ಇರುವಂತಹ ಕೆಲವು ಶ್ಲೋಕಗಳನ್ನು ಹಾಗೂ ಸಂಕ್ಷೇಪವಾದ ಪೂಜಾ ವಿಧಾನವನ್ನು ನೀವು ನಮ್ಮ ಸಂಸ್ಥೆಯಿಂದ ಪ್ರಕಟಣೆಗೊಂಡ 30 ಪುಸ್ತಕಗಳಲ್ಲಿ ಒಂದಾದ ಫಾಲ್ಗುಣ ಮಾಸದ ಪುಸ್ತಕವನ್ನು ನೋಡಿದಾಗ ಸುಮಾರು ಒಂದು 2-3 ಪುಟಗಳಲ್ಲಿ ಇದರ ಬಗ್ಗೆ ಉಲ್ಲೇಖವನ್ನು ಕೂಡ ನೀಡಲಾಗಿದೆ. ಇಂಥ ದಾಮೋದರನ ಪೂಜೆಯನ್ನು ಸ್ತ್ರೀಯರು ಮಾಡಬೇಕು. ಅಷ್ಟೇ ಅಲ್ಲದೆ ಪುರುಷರು ಕೂಡ ಅವಶ್ಯವಾಗಿ ಮಾಡಲೇಬೇಕು. ಮಕರ ಸಂಕ್ರಮಣದಲ್ಲಿ ಸಾಮಾನ್ಯವಾಗಿ 3 ದಿವಸದ ಆಚರಣೆ ನಮ್ಮ ಸಂಪ್ರದಾಯದಲ್ಲಿ ಬಂದಿದೆ. ಯಾವತ್ತು ಸಂಕ್ರಾಂತಿ ಇರುತ್ತಲ್ಲ ಅದರ ಹಿಂದಿನ ದಿನ ಭೋಗಿ ಹಬ್ಬವನ್ನು ನಾವು ಆಚರಿಸ್ತೀವಿ. ಅಂದರೆ ಸ್ತ್ರೀಯರಾದವರು ಎರೆದುಕೊಂಡು ಬಾಗಿಣ ಮೊದಲಾದವುಗಳನ್ನು ದಾನ ಮಾಡ್ತಾರೆ. ಅಂದರೆ ಹೊಸ ವರ್ಷದಲ್ಲಿ ಏನೇನೋ ಬೆಳೆಗಳು ಬಂದಿರುತ್ತಲ್ಲ ಆ ಎಲ್ಲ ಬೆಳೆಗಳನ್ನು ಮತ್ತೊಬ್ಬರಿಗೆ ಕೊಟ್ಟು ಆಮೇಲೆ ಅದನ್ನು ಸ್ವೀಕಾರ ಮಾಡುವಂತಹ ಪದ್ಧತಿ. ಇದು ನಮ್ಮಲ್ಲಿ ಅನುಚಾನವಾಗಿ ಬಂದಿರುವಂತಹ ಒಂದು ವಿಚಾರ. ಇದನ್ನು ಭೋಗಿ ಹಬ್ಬ ಅಂತ ನಾವು ಕರಿತೀವಿ. ಇದಕ್ಕೆ ಸಂಕ್ರಮಣದ ಹಿಂದಿನ ದಿನ ಪ್ರತಿಯೊಬ್ಬರು ಕೂಡ ಎರೆದುಕೊಳ್ಬೇಕು ಮತ್ತು ಇದನ್ನು ಮಾಡಬೇಕು. ಸಂಕ್ರಮಣದ ದಿವಸ ಎಳ್ಳು ಬೆಲ್ಲವನ್ನು ಕೊಡಬೇಕು. ಮರುದಿವಸ ಕರಿದಿನ ಅಂತ ಕರೀತಾರೆ. ಆವತ್ತಿನ ದಿವಸ ಮಕ್ಕಳಿಗೆ ಕರಿ ಎರೆದು ಅವರ ಆಯುಷ್ಯದ ಅಭಿವೃದ್ಧಿಗೋಸ್ಕರ ಮಾಡುವಂತಹ ಆಚರಣೆ. ಹೀಗೆ ಮಕರ ಸಂಕ್ರಮಣ ಅಂತಂದರೆ ಅದು 3 ದಿವಸದ ಕಾಲದಲ್ಲಿ ನಡೆಯುವಂತಹ ಒಂದು ಪರ್ವಕಾಲ.
ಉಡುಪಿಯಲ್ಲಿ ಮಕರ ಸಂಕ್ರಮಣದ ದಿವಸವೇ ವಿಶೇಷವಾಗಿ ಉತ್ಸವಗಳನ್ನು, ರಥೋತ್ಸವಗಳನ್ನು ಆಚರಿಸಲಾಗುತ್ತೆ. ಉಡುಪಿ ಕೃಷ್ಣನ ಸ್ಮರಣೆಯೂ ಕೂಡ ಇವತ್ತಿನ ದಿವಸ ವಿಶೇಷವಾಗಿ ಮಾಡಬೇಕು. ಇಲ್ಲಿ ಮತ್ತೊಂದು ಪ್ರತಿಯೊಬ್ಬರು ಮಾಡಲೇಬೇಕಾದ ಒಂದು ವಿಚಾರ ಇದೆ. ಏನು ಅಂದರೆ ಷಟ್ತಿಲಾ ಕಾರ್ಯವನ್ನು ಪ್ರತಿಯೊಬ್ಬರು ಕೂಡ ಆಚರಣೆ ಮಾಡಬೇಕು. ಷಟ್ತಿಲಾ ಕಾರ್ಯ ಸಾಮಾನ್ಯವಾಗಿ ನಾವು ಎಳ್ಳನ್ನು ದಾನ ಮಾಡ್ತೀವಿ ಅಥವಾ ಎಳ್ಳನ್ನು ನೈವೇದ್ಯ ಮಾಡ್ತೀವಿ. ಇದು ಒಂದನ್ನೇ ಶಾಸ್ತ್ರ ಹೇಳ್ತಾ ಇಲ್ಲ. ಷಟ್ತಿಲಾ ಕಾರ್ಯವನ್ನು ಶಾಸ್ತ್ರ ವಿಧಾನ ಮಾಡ್ತಾ ಇದೆ. ತಿಲಸ್ನಾಯಿ, ತಿಲೋದ್ವರ್ತಿ, ತಿಲಹೋಮಿ, ತಿಲೋದಕಿ, ತಿಲಭುಕ್, ತಿಲದಾತಾಚ ಷಟ್ತಿಲ ಪಾಪನಾಶಕಾಹ. ನಾವು ವರ್ಷದಲ್ಲಿ ಮಾಡಿರುವ ಎಲ್ಲ ಬಗೆಯ ಪಾಪಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಈ ಷಟ್ತಿಲ ಕಾರ್ಯವನ್ನು ಪ್ರತಿಯೊಬ್ಬರೂ ಕೂಡ ಆಚರಣೆ ಮಾಡಬೇಕು. ಸ್ನಾನ ಮಾಡುವ ನೀರಿನಲ್ಲಿ ಅರುಣೋದಯ ಕಾಲದಲ್ಲಿ ನಾವು ಸ್ನಾನವನ್ನು ಮಾಡಬೇಕು. ಇನ್ನೂ ಹೇಳಬೇಕು ಅಂದರೆ ತೀರ್ಥ ಸ್ನಾನವನ್ನೇ ಮಾಡಬೇಕು. ಗಂಗಾದಿ ತೀರ್ಥಗಳಲ್ಲಿ ಸ್ನಾನವನ್ನು ಮಾಡಬೇಕು, ಸರೋವರಾದಿಗಳಲ್ಲಿ ಸ್ನಾನ ಮಾಡಬೇಕು, ಇಲ್ಲ ಕೂಪ ಸ್ನಾನವನ್ನು ಮಾಡಬೇಕು. ಯಾವುದು ಸಾಧ್ಯವಾಗದೆ ಅಂದರೆ ನಮ್ಮ ಮನೆಯಲ್ಲಿ ಮಾಡುವ ನೀರಿನಲ್ಲಿ ಎಳ್ಳುಗಳನ್ನು ಹಾಕಿ, ಬಿಳಿ ಎಳ್ಳುಗಳನ್ನು ಹಾಕಿ ಸ್ನಾನವನ್ನು ಮಾಡಬೇಕು. ಹಾಗೂ ಇದು ತಿಲಸ್ನಾಯಿ, ತಿಲೋದ್ವರ್ತಿ, ತಿಲದೀಪವನ್ನೇ ತಿಲದ ಎಣ್ಣೆಯಿಂದ, ತೈಲದಿಂದಲೇ ಎಣ್ಣೆಯನ್ನು ಹಚ್ಚಬೇಕು, ದೀಪವನ್ನು ಹಚ್ಚಬೇಕು, ದೀಪವನ್ನು ಬೆಳಗಬೇಕು. ಹಾಗೂ ತಿಲಹೋಮಿ, ತಿಲವನ್ನು ಹೋಮ ಮಾಡಬೇಕು, ತಿಲದಿಂದ ಹೋಮ ಮಾಡಬೇಕು. ಅದು ಸಾಧ್ಯವಾಗದೇ ಇದ್ದರೆ ನಾವು ಔಪಾಸನೆ ಹಾಗೂ ವೈಶ್ವದೇವವನ್ನು ಮಾಡ್ತೀವಲ್ಲ, ಆ ವೈಶ್ವದೇವ ಕಾಲದಲ್ಲಿಯೇ ನಾವು ಆಹುತಿ ನೀಡುವ ಅನ್ನದಲ್ಲಿಯೇ ಆ ಬಿಳಿ ಎಳ್ಳುಗಳನ್ನು ಕೂಡ ಸೇರಿಸಿ ತಿಲಹೋಮವನ್ನು ಆಚರಣೆ ಮಾಡಬೇಕು. ಮತ್ತು ತಿಲೋದಕ್ಕೆ ಯಾರು ಅಧಿಕಾರಿಗಳೋ ಅವರು ತಿಲದಿಂದ ತಿಲತರ್ಪಣವನ್ನು ಪಿತೃಗಳಿಗೆ ನೀಡಬೇಕು. ತಿಲಭುಕ್ ತಿಲದಾತಾಚ, ಹಾಗೂ ತಿಲವನ್ನು ತಿನ್ನಬೇಕು, ಸ್ವೀಕಾರ ಮಾಡಬೇಕು. ತಿಲದಾತಾಚ, ತಿಲವನ್ನು ದಾನ ಮಾಡಬೇಕು. ಷಟ್ತಿಲ ಪಾಪನಾಶಕ. ನಾವು ಕೊನೆಯದು ಒಂದನ್ನು ಮಾತ್ರ ಇವತ್ತಿನ ದಿವಸ ಆಚರಣೆ ಮಾಡ್ತಾ ಇದ್ದೀವಿ. ಸ್ನಾನದಲ್ಲಿ, ಹೋಮದಲ್ಲಿ ಇದರ ಆಚರಣೆ ತಪ್ಪಿ ಹೋಗಿದೆ. ಇದನ್ನು ಕೂಡ ನಾವು ಅಳವಡಿಸಿಕೊಳ್ಬೇಕು. ಹಾಗೂ ತೈಲವನ್ನು, ತೈಲ ದೀಪವನ್ನು ಕೂಡ ಹಚ್ಚಬೇಕು. ಇದು ಮಕರ ಸಂಕ್ರಾಂತಿಯ ದಿವಸ ನಾವು ಮಾಡಬೇಕಾದ ಬಹಳ ವಿಶಿಷ್ಟವಾದ ಒಂದು ಆಚರಣೆ ಆಗಿದೆ. ಎಳ್ಳು ಬೆಲ್ಲವನ್ನು ನಾವು ಕೊಡ್ತೀವಿ. ಅದರಲ್ಲಿ ಎಳ್ಳು ಬೆಲ್ಲ ಕೊಟ್ಟಾಗ ಎಳ್ಳು ಇರಬೇಕು. ಶೇಂಗಾ, ಪುಟಾಣಿ, ಕೊಬ್ಬರಿ ಇದೆಲ್ಲ ಇರುತ್ತೆ, ಎಳ್ಳೇ ಇರಲ್ಲ. ಎಳ್ಳೇ ಕೊಡಬೇಕು. ಅದಕ್ಕೆ ಈ ಎಳ್ಳು ಹಾಗೂ ಬೆಲ್ಲದಿಂದ ಬರ್ಫಿ ಮಾಡಿ ಕೊಡುವಂತಹ ಒಂದು ಶುದ್ಧವಾದ ಸಂಪ್ರದಾಯವೂ ಕೂಡ ಇದೆ. ಇಂದಿನ ದಿನ ರವಿ ಮಕರ ಧನು ರಾಶಿಯಿಂದ ಮಕರಕ್ಕೆ ಬಂದು ಮಕರ ರಾಶಿಯಿಂದ ಕುಂಭ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಈ ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುವ ಏನು ಮಕರ ಸಂಕ್ರಮಣ ಇದೆಯಲ್ಲ, ಇದು ಮಕರ ರಾಶಿ ಅಂತಂದರೆ ಇದು ಶನಿಯ ಮನೆ. ಶನಿ ಯಾರು? ರವಿಯ ಮಗ. ತನ್ನ ಮಗನ ಮನೆಗೆ ರವಿ ಬರ್ತಾನೆ ಅಂತ ಅರ್ಥ. ಮಗನಿಗೆ ಇಷ್ಟವಾದದ್ದು ಎಳ್ಳು. ಆದ್ದರಿಂದ ಎಳ್ಳಿನ ದಾನಕ್ಕೆ ಇವತ್ತಿನ ದಿವಸ ವಿಶೇಷವಾದ ಫಲವನ್ನು ಶಾಸ್ತ್ರಗಳು ಹೇಳುತ್ತೆ. ಮಗನ ಸಂಪ್ರೀತಿಗೋಸ್ಕರ ನಾವೇನು ಆಚರಣೆಯನ್ನು ಮಾಡ್ತೀವೋ ಅಂಥವರಿಗೆ ಅಪ್ಪನಾಗಿರುವಂತಹ ರವಿ, ತಂದೆಯಾಗಿರುವಂತಹ ರವಿ ತನ್ನೆಲ್ಲ ದೋಷಗಳನ್ನು ಪರಿಹರಿಸಿ ಅವರಿಗೆ ಶುಭ ಮಂಗಳಗಳನ್ನೇ ಜೀವನದಲ್ಲಿ ದಯಪಾಲಿಸ್ತಾನೆ. ಹಾಗೂ ಈ ಮಕರ ಸಂಕ್ರಮಣದ ದಿವಸದಲ್ಲಿ ವಿಶೇಷವಾಗಿ ದಧಿಮಂಥಾನ ದಾನವನ್ನು ಶಾಸ್ತ್ರವು ವಿಧಾನ ಮಾಡುತ್ತೆ. ಆ ಕಡೆಗೋಲನ್ನು ಮೊಸರು ತುಂಬಿದ ಪಾತ್ರೆಯಲ್ಲಿ ಇಟ್ಟು ದಧಿಮಂಥಾನ ದಾನವನ್ನು ಮಾಡಬೇಕು ಅಂತ ಹೇಳಿದಷ್ಟೇ ಅಲ್ಲದೇನೆ ತಾಂಬೂಲ ದಾನಕ್ಕೆ ಎಲ್ಲಿಲ್ಲದ ವೈಶಿಷ್ಟ್ಯವನ್ನು ಶಾಸ್ತ್ರ ಹೇಳುತ್ತೆ. ಮಕರ ಸಂಕ್ರಮಣದಲ್ಲಿ ತಾಂಬೂಲ ದಾನಕ್ಕೆ ವಿಶೇಷ ಮಹತ್ವ ಇದೆ. ನಾನೀಗಾಗಲೇ ಹಿಂದೆ ಹೇಳಿದಂತೆ 32 ವೀಳ್ಯದೆಲೆ ಇರಬೇಕು, ತದನುಗುಣವಾಗಿ ಅಡಿಕೆ ಇರಬೇಕು, ಸುಣ್ಣ ಮೊದಲಾದವುಗಳೆಲ್ಲ ಇರಬೇಕು, ಎಲ, ಲವಂಗ, ಕರ್ಪೂರ ಅವೆಲ್ಲ ಇರಬೇಕು. ಇಂಥದ್ದೇ ತಾಂಬೂಲ ಅಂತ ಕರೆಸಿಕೊಳ್ಳುತ್ತೆ. ಇಂಥ ತಾಂಬೂಲವನ್ನು ದಾನ ಮಾಡಬೇಕು. ಹೊಸದಾಗಿ ಮದುವೆಯಾದ ಸುವಾಸಿನಿಯರು 5 ವರ್ಷಗಳ ಕಾಲ ಎಳ್ಳನ್ನು ಬೀರ್ತಾರೆ 5 ಮನೆಗಳಿಗೆ ಹೋಗಿ, ಮತ್ತು ಬಾಳೆಹಣ್ಣು ಮೊದಲಾದವುಗಳನ್ನು ಕೂಡ ಹೆಚ್ಚಿಸಿಕೊಂಡು ಹೋಗ್ತಾರೆ. ಇದೆಲ್ಲವೂ ಕೂಡ ಸಂಪ್ರದಾಯದಲ್ಲಿ ಆಗತವಾದ ವಿಚಾರಗಳಾಗಿದೆ. ಅದನ್ನು ಕೂಡ ಅನುಷ್ಠಾನ ಮಾಡಬೇಕು. ಹಾಗೂ ಶಾಸ್ತ್ರದಲ್ಲಿ ಹೇಳಿರುವಂತಹ ಈ ವಿಚಾರಗಳನ್ನು ಕೂಡ ಅನುಷ್ಠಾನ ಕೂಡ ನಾವು ಬಿಡಬಾರ್ದು. ಸಂಪ್ರದಾಯ ಹೆಚ್ಚಾಗ್ತಾ ಇದೆ, ಶಾಸ್ತ್ರದ ವಿಚಾರಗಳು ಕಮ್ಮಿ ಆಗ್ತಾ ಇದೆ. ಶಾಸ್ತ್ರದ ವಿಚಾರವನ್ನು ಬಿಡದೆ, ಶಾಸ್ತ್ರದಲ್ಲಿ ಹೇಳಿದ ಅನುಷ್ಠಾನಗಳನ್ನು ಬಿಡದೆ ಸಂಪ್ರದಾಯವನ್ನು ಕೂಡ ನಾವು ಅನುಷ್ಠಾನಕ್ಕೆ ತರಬೇಕು ಎಂಬುದಾಗಿ ಹೇಳ್ತಾ, ಈಗಾಗಲೇ ಹೇಳಿದಂತೆ ಪ್ರತಿಯೊಬ್ಬ ಸುವಾಸಿನಿಯರು ಹಾಗೂ ಪುರುಷರು ಮಕರ ಸಂಕ್ರಮಣದ ದಿವಸ ವಿಶೇಷವಾಗಿ ಷಟ್ತಿಲಾ ಕಾರ್ಯವನ್ನು ಆಚರಣೆ ಮಾಡಬೇಕು. ಹಾಗೂ ದಾಮೋದರನ ಪೂಜೆಯನ್ನು ತಪ್ಪಿಸಲೇಬಾರದು. ಪ್ರತಿಯೊಬ್ಬರೂ ಕೂಡ ದಾಮೋದರನ ಪೂಜೆಯನ್ನು ಮಾಡಬೇಕು.
ಈ ಇತ್ಯಾದಿ ವಿಚಾರಗಳಿಂದ ಒಳಗೊಂಡಿರುವ ಅನೇಕ ಪ್ರಮೇಯಗಳನ್ನು ನೀವು ತಿಳಿದುಕೊಳ್ಳಬೇಕು ಅಂದರೆ ಜಗದ್ಗುರು ಶ್ರೀ ಮಧ್ವಾಚಾರ್ಯ ಸಿದ್ಧಾಂತ ಪ್ರತಿಷ್ಠಾನದಿಂದ ಪ್ರಕಟಣೆಗೊಂಡ 30 ಪುಸ್ತಕಗಳಲ್ಲಿ ಒಂದಾದ ಫಾಲ್ಗುಣ ಮಾಸ ಅಧಿಕ ಮಾಸ ಎಂಬ ಪುಸ್ತಕದಲ್ಲಿ ಈ ಎಲ್ಲ ವಿಚಾರಗಳನ್ನು ಕೂಡ ನೀಡಲಾಗಿದೆ. ಈ 30 ಪುಸ್ತಕಗಳುಳ್ಳ ಒಂದು ಬಾಕ್ಸನ್ನು ನೀವು ಕೂಡ ನಿಮ್ಮ ಮನೆಗೆ ತರಿಸಿಕೊಳ್ಳಿ. ತನ್ಮೂಲಕವಾಗಿ ಈ ಎಲ್ಲ ಪ್ರಮೇಯ ವಿಚಾರಗಳನ್ನು ನಿರ್ಧಾರಾತ್ಮಕವಾಗಿ ತಿಳಿದುಕೊಳ್ಳಿರಿ ಎಂಬುದಾಗಿ ಹೇಳ್ತಾ, ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಃ ಸುಹೃತು. ಶ್ರೀಕೃಷ್ಣಾರ್ಪಣಮಸ್ತು.